ವಿಜಯಪುರ ಅಂತೂ ಇಂತೂ ಕೂಡಿ ಬಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಉದ್ಘಾಟನೆ. ಜೂನ್ 4 ರಂದು ವಿಜಯಪುರ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಬಿಎನ್ ಕೃಷ್ಣಪ್ಪ ಹೇಳಿದರು. ವಿಜಯಪುರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಜೂನ್ 4 ರಂದು ನೂತನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಶಾಸಕರಾದ ಕೆಎಚ್ ಮುನಿಯಪ್ಪನವರು ಉದ್ಘಾಟಿಸಲಿದ್ದು, ಕಾರ್ಯಕ್ರಮದಲ್ಲಿ ಸಂಸದ ಡಾ. ಸುಧಾಕರ್ ಹಾಗೂ ಜಿಲ್ಲೆಯ 4 ತಾಲೂಕುಗಳ ಶಾಸಕರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮಾಜಿ ಶಾಸಕರುಗಳು, ರಾಜಕೀಯ ನಾಯಕರು, ಜಿಲ್ಲೆಯ ಎಲ್ಲಾ ಕನ್ನಡಪರ ಸಂಘಟನೆಗಳು, ಪದಾಧಿಕಾರಿಗಳು, ಸಾಹಿತ್ಯ ಅಭಿಮಾನಿಗಳು ಎಲ್ಲರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 4 ತಾಲೂಕುಗಳ ಎಲ್ಲಾ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಂಜೇಗೌಡ ಮಾತನಾಡಿ, ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕೆ 4 ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನೆರವು ನೀಡುತ್ತಿದ್ದು, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ವಿಜಯಪುರ ಟೌನ್ ಮತ್ತು ಹೋಬಳಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಅತಿ ಹೆಚ್ಚಿನ ನೆರವು ನೀಡುತ್ತಿದ್ದು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಕೋಶಾಧ್ಯಕ್ಷರಾದ ಮುನಿರಾಜು, ಗೌರವ ಕಾರ್ಯದರ್ಶಿಗಳಾದ ಕೆಆರ್ ರವಿಕಿರಣ್, ಕೆಂಪೇಗೌಡ, ಚಂದ್ರಶೇಖರ್, ವಿನೋದ್ ಕುಮಾರ್ ಮೂರ್ತಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಶರಣಯ್ಯ, ಹಿರೇಮಠ, ಪಿಎನ್ ರೆಡ್ಡಿ ಹಾಗೂ ಗೋವಿಂದರಾಜು, ಪ್ರದೀಪ್ ಕುಮಾರ್ ಆರಾಧ್ಯ, ವಿಜಯಪುರ ಹೋಬಳಿ ಅಧ್ಯಕ್ಷರಾದ ಮಹೇಶ್, ಟೌನ್ ಅಧ್ಯಕ್ಷರಾದ ಕನಕರಾಜ್, ಎಸ್ಆರ್ಎಸ್ ಬಸವರಾಜ್, ಸರಸ್ವತಿ, ಗೋವಿಂದಪ್ಪ ಮುನಿ, ವೀರಣ್ಣ, ಜೈನ್, ಶ್ರೀನಿವಾಸ್ ಮುನಿ, ವೆಂಕಟರಮಣಪ್ಪ, ರಘು ಇನ್ನೂ ಅನೇಕ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಹಾಜರಿದ್ದರು. ಇದೆಲ್ಲ ಸೇರಿದಾಗ ನಮ್ಮ ಮನೆ ಯಾವ ರೀತಿ ನಾವೆಲ್ಲ ಇಟ್ಕೊಂಡು ಮಾಡಬೇಕು ಅಂತ ನಮ್ಮ ಶಿಸ್ತಲ್ಲಿ ನಾವು ಆಗಬೇಕು. ಈಗ ನಾವೆಲ್ಲ ಕೇಳಿದಾಗ ಹೊಸಕೋಟೆ ತಾಲೂಕು ಅಧ್ಯಕ್ಷ ಹೇಳಿದ್ರು, ನಾನು ಟೆಕ್ಸ್ಗಳಾಗ್ತೀನಿ 50,000 ನಾನು ಊಟದ ವ್ಯವಸ್ಥೆ ಮಾಡ್ತೀನಿ, ನನ್ನ ಜವಾಬ್ದಾರಿ ನಾವು ಹೇಳಿದ್ರು. ಭಾಳ ಸಂತೋಷ ಅಲ್ವಾ? ಒಂದೊಂದು ಶಕ್ತಿ ಇಟ್ಟು ಮಾತಾಡೋದು. ಗೊಬ್ಬರದವರು ಅವ್ರು ಏನೋ ಒಂದು ನಾವು ಹೇಳಿದಾಗ ಅವ್ರು ಏನೋ ಒಂದು ಮಾತನಾಡ್ಕೊಂತಾರೆ, ಅವ್ರ ಜವಾಬ್ದಾರಿ ತಗೊಂಡು ಮಾಡೋದು. ನಮ್ಮ ಮನೆ ಇದೆ, ನಾವೇ ಎಲ್ಲ ಸೇರ್ಕೊಂಡು ಮಾಡಬೇಕಿತ್ತು. ಆ ಮಹೇಶ್ ಬೇರೆಲ್ಲ, ಕನಕರಾಜ್ ಬೇರೆಲ್ಲ, ಇವ್ರು ಬೇರೆಲ್ಲ, ಅವ್ರು ಬೇರೆ, ನಾವೆಲ್ಲ ಒಂದೇ ಒಂದು ಒಕ್ಕಟ್ಟಕ್ಕೆ ಹೋಗ್ಬೇಕು. ನಾವೆಲ್ಲರೂ ಸೇರಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರಪ್ಪ ಅಂತ ಎಲ್ಲರೂ ಖುಷಿ. ಆಗ ಬಜೆಟ್ ಯಾವ ರೀತಿ ಇರ್ತಾರೆ ಅದರಲ್ಲೇ ಹೋಗ್ಬೇಕು. ಈಗ ಪ್ರೋಟೋಕಾಲ್ ಪ್ರಕಾರ ಸಚಿವರು ಇರ್ತಾರೆ, MP ಇರ್ತಾರೆ, MLC ಇರ್ತಾರೆ, ಅದೆಲ್ಲ ತಗೋಬೇಕು. ಯಾರ್ಯಾರು 10,000 ಕೊಟ್ಟಿರ್ತಾರೆ, 10,000 ಮೇಲೆ ಕೊಟ್ಟರೆ 5,000 ಆ ಕಾಲದಾಗ ಏನೋ ಬೆಲೆ ಇರ್ತದೆ, ಅದೆಲ್ಲ ದಾರಿಗಳು. ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಪಾಪ ಭಾಳ ಕಷ್ಟಪಟ್ಟು ಈ ಒಂದು ಜಾಗನ ಸೃಷ್ಟಿ ಮಾಡಿ ಈ ಭವನನ ಒಂದು ಹಂತಕ್ಕೆ ಅವರು ಬೇಕಾದಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಹೊಸ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗೋಣ. ಈಗ ಒಂದು ಸಂತೋಷ ವಿಚಾರ ಅಂತ ಹೇಳಿದ್ರೆ, ನಮ್ಮ ಮೊದಲೇ ಬಾರಿಗೆ ನಮ್ಮ ಹೊಸಕೋಟೆ ತಾಲೂಕು ಮುನಿರಾಜು ಅವರು ಫ್ಲೆಕ್ಸ್ 4 ತಾಲೂಕು ಹಾಕ್ತೀನಿ, 7ನೇ ಹಾಕ್ತೀನಿ, 10 ಹಾಕ್ತೀನಿ ಹೆಚ್ಚು ಮಾತಾಡಿದ್ದಾರೆ. ಅದರ ಜೊತೆಗೆ ಊಟದ ವ್ಯವಸ್ಥೆ ಇಬ್ಬರು ಮಾಡ್ತೀವಿ, ಊಟದ ವ್ಯವಸ್ಥೆ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ತಾಲೂಕು ಅಧ್ಯಕ್ಷರು ನಂಜೇಗೌಡರು ವಿಶೇಷವಾಗಿ ಬಹಳ ಸುದೀರ್ಘವಾಗಿ ಮಾತಾಡಿ ಎಲ್ಲ ಚರ್ಚಿಸಿ ನಾವು ನೆನಪಿನ ಕಾಣಿಕೆ ಮತ್ತು ಹೂವಿನ ಹಾರ ಇರ್ಬೋದು, ಶಾಲೆ ಇರ್ಬೋದು ಕೊಡ್ತೀವಿ ಅಂತ ಮಾತಾಡಿದ್ರು. ಅದಕ್ಕೆ ನಮ್ಮ ಕೋಶಾಧ್ಯಕ್ಷರು ಮುನಿರಾಜು ಅವರು ಮಾತಾಡ್ತಾ ಹೇಳಿದ್ರು, ಈಗಾಗಲೇ ಇನ್ನೂ ಭವನಕ್ಕೆ ವೆಚ್ಚ ಮಾಡ್ತಾ ಇನ್ನೂ ವೆಚ್ಚ ಇದೆ. ಎಲೆಕ್ಟ್ರಿಕಲ್ಸ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಜೊತೆಗೆ ಗಿರಿ ಸಾಕಂತ ಇರ್ಬೋದು, ಕೆಲಸ ಇದೆ ಮಾಡ್ತಾ ಇದ್ದೀವಿ. ಈಗಾಗಲೇ ಖರ್ಚು ಮಾಡಿ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ನಂಜೇಗೌಡ ನೆನಪಿನ ಕಾಣಿಕೆ ಅಂತ ಹೇಳಿದ್ರೆ, ಈಗಾಗಲೇ ನಾನೇ ಹೇಳ್ಬಿಟ್ಟಿದ್ದೀನಿ, ನೆನಪಿನ ಕಾಣಿಕೆ ಸಿದ್ಧತೆ ಆಗ್ತಾ ಇದೆ, ಅದು ನನ್ನ ಜವಾಬ್ದಾರಿ ಇರುತ್ತೆ. ಉಳಿದವ್ರನ್ನ ಗೌರವ ಮಾಡಿಕೊಂಡಿರ್ತಕ್ಕಂಥ ಮಾತು ಹೇಳಿದ್ರೆ ಅಲ್ಲಾಗ್ತಿದೆ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಆಹ್ವಾನ ಪತ್ರಿಕೆ ಏನಿದೆ ಹೆಸರುಗಳನ್ನು ಕೊಟ್ಟರೆ ನಾನು ಅಚ್ಚುಕಟ್ಟಾಗಿ ಮುದ್ರಣ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಆಹ್ವಾನ ಪತ್ರಿಕೆ ನಂದು ಅಂತ ಹೇಳಿದ್ದಾರೆ. ವಿಶೇಷವಾಗಿ ಪ್ರಧಾನಮಂತ್ರಿ ಅಷ್ಟೇ, ನಾನು ಇತ್ತೀಚೆಗೆ ನಾನು ಅಧ್ಯಕ್ಷ ಆಗಿರ್ತಕ್ಕಂಥದ್ದು. ನಿಮ್ಮ ಏನು ನನಗೆ ಜವಾಬ್ದಾರಿ ಕೊಟ್ಟು ಅದನ್ನು ನಿಭಾಯಿಸ್ತಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಂದು ವಿಜಯಪುರ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಕನ್ನಡ ಸಾಹಿತ್ಯ ಭವನ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು.
ಈ ಸಭೆಯಲ್ಲಿ ಜಿಲ್ಲಾ ಘಟಕ, ತಾಲೂಕು, ಹೋಬಳಿ ಘಟಕ ಹಾಗೂ ನಾಡು ನುಡಿಯ ಬಗ್ಗೆ ಅಭಿಮಾನಿತಕ್ಕಂಥ ಎಲ್ಲ ಗಣ್ಯ ಮಹನೀಯರೊಂದಿಗೆ ಉದ್ಘಾಟನೆಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆಯನ್ನು ನೆರವೇರಿಸಲಾಯಿತು. ಈ ಸಭೆಯಲ್ಲಿ ಎಲ್ಲ ಗಣ್ಯರು, ಎಲ್ಲ ಕನ್ನಡಾಭಿಮಾನಿಗಳು ತಮ್ಮದೇ ಆಗಿರ್ತಕ್ಕಂಥ ಸಲಹೆ ಮತ್ತು ಸಹಕಾರವನ್ನು ಪೂರ್ತಿಯಾಗಿ ಕೊಡುವುದಾಗಿ ಸಹಕರಿಸಿದ್ದಾರೆ. ನಿಜಕ್ಕೂ ಸಹ ನನಗೆ ಬಹಳ ಸಂತೋಷ ಆಗಿದೆ. ಆದುದರಿಂದ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ನಾಡು ನುಡಿಯ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ಮಾನ್ಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸರ್ ಅವರು ಮೊನ್ನೆ ಅವರನ್ನ ಭೇಟಿ ಮಾಡಲಿಕ್ಕೆ ಹೋದ ದಿನಾಂಕ ನಿಗದಿ ಭೇಟಿ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಜನ್ಮ ಜಯಂತಿ 4ನೇ ತಾರೀಕು ಅಂತ ಹೇಳ್ತಾ ಇದ್ದೀರಾ, ಅಂದೇ ನಾವು ಉದ್ಘಾಟನೆ ಮಾಡೋಣ, ಸಚಿವ ಸಂಪುಟ ಸಭೆ ಇದ್ದರೂ ಸಹ ನಾನಂದು ಬರ್ತೇನೆ ಕೃಷ್ಣಪ್ಪವರೇ, ನೀವು ತಯಾರಿ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಭಾಳ ಸಂತೋಷವಾಗಿ ಒಪ್ಪಿ ತಿಳಿಸಿದರು. ಅದರ ಸಲುವಾಗಿ ನಾವು ಇಂದು ಪೂರ್ವಭಾವಿ ಸಭೆಯನ್ನು ನಡೆಸಿದ್ವಿ. ಇದಕ್ಕೆ ಎಲ್ಲರೂ ಸಹ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಿಜಕ್ಕೂ ಸಹ ನಾನು ಸಾಂಕೇತಿಕ ಅಷ್ಟೇ, ಖಂಡಿತವು ಎಲ್ಲರ ಸಹಕಾರವನ್ನು ನೋಡ್ತಾ ಇದ್ದರೆ ನಾನು ಧನ್ಯನಾದೆ ಅನ್ನಷ್ಟು ಸಂತೋಷ ಆಗಿದೆ. ಎಲ್ಲರಿಗೂ ನಾನು ಚಿರಋಣಿ. ನಾವೆಲ್ಲರೂ ಸಹ ಒಟ್ಟಿಗೆ ಈ ಕನ್ನಡ ಸಾಹಿತ್ಯ ಭವನವನ್ನು ಅದ್ಧೂರಿಯಾಗಿ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯವನ್ನು ಕೈಂಕರ್ಯದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ 4 ತಾಲೂಕುಗಳ ಅಧ್ಯಕ್ಷ ವಿಶೇಷವಾಗಿ ಒಬ್ಬೊಬ್ಬರನ್ನ ಜವಾಬ್ದಾರಿ ಭಾಳ ಖುಷಿ ಅದು. ಪ್ರಾರಂಭದಲ್ಲಿ ಹೊಸಕೋಟೆ ಅಂತ ನಾವೇನು ಕೇಳಲಿಲ್ಲ. ಮುನ್ರಾಜ್ ಅವರು ನಾನು ಊಟ ಕೊಡ್ತೀನಿ, ಪ್ಲಸ್ ಆಗ್ತೀನಿ ಅಂತ ಹೇಳಿದ್ರು. ನಮ್ಮ ನಂಜೇಗೌಡರಂತೂ ನಿಜಕ್ಕೂ ಸಹ ಭಾಳ ಉತ್ಸುಕರಾಗಿದ್ದಾರೆ. ಈ ನೋಡಿ ಯಾವತ್ತು ಸಭೆ ಮಾಡೋಣ ಹೇಳ್ತಾರೆ ಇದ್ರು. ಅವರು ಹಾರ ಇರ್ಬೋದು, ಶಾಲು ಇರ್ಬೋದು, ಹಣ್ಣಿನ ಗುಡ್ಡೆ ಇರ್ಬೋದು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಮ್ಮ ಹೊಸಕೋಟೆ, ನಮ್ಮ ದೊಡ್ಡಬಳ್ಳಾಪುರ ತಾಲೂಕರು ಆಹ್ವಾನ ಪತ್ರಿಕೆ ಮುದ್ರಣ ಮಾಡ್ಕೊಡ್ತೀನಿ ಅಂತಕ್ಕಂತ ಹೇಳಿದ್ರು. ನೆಲಮಂಗಲ ತಾಲೂಕು ಪ್ರತಿಭಾ ಪುರಸ್ಕಾರ ವೆಚ್ಚ ಕೊಡ್ತೀನಿ ಅಂತ ಹೇಳಿದ್ರು. ವಿಜಯಪುರ ಹೋಬಳಿ ಘಟಕ ಮತ್ತು ವಿಜಯಪುರ ನಗರ ಘಟಕದವರು ನಾವು ವೇದಿಕೆ ಸಿದ್ಧತೆ ಮಾಡಿಕೊಡ್ತೀವಿ, ಶಾಮಿಯಾನ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಒಬ್ಬೊಬ್ಬರು ಒಂದು ರೀತಿ ಸಹಕಾರ ಕೊಡ್ತಾ ಹೇಳಿದ್ರೆ ಭಾಳ ಅಭಿಮಾನದಿಂದ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ಆಗಿದೆ. ವಿಶೇಷವಾಗಿ ನಮ್ಮ ಕೋಶಾಧ್ಯಕ್ಷರಂತೂ ಈ ಕಟ್ಟಡ ಕಾಮಗಾರಿಯ ಸಂಪೂರ್ಣ ಉಸ್ತುವಾರಿ ಅವರಿಗೆ ಕೊಟ್ಟಿದ್ದೀವಿ. ಯಾರ್ಯಾರು ಇಂಜಿನಿಯರ್ನ ನೇಮಿಸ್ತಕ್ಕಂಥದ್ದು, ಅವ್ರ ಜವಾಬ್ದಾರಿ ಇರ್ತಕ್ಕಂಥ, ಅವ್ರಿಗೆ ಹಣ ಸಂದಾಯ ಮಾಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ನಮ್ಮ ಗೌರವ ಕಾರ್ಯದರ್ಶಿಗಳು ಕಳೆದ 3 ದಿನಗಳಿಂದ ಎಲ್ಲರಿಗೆ ಪತ್ರ ಬಗ್ಗೆ ವಿಷಯ ತಿಳಿಸಿ ಎಲ್ಲರನ್ನು ಸೇರಿಸುವಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಒಟ್ಟಾರೆ ಹೇಳಿದ್ರೆ ನಮ್ಮ ಜಿಲ್ಲಾ ಘಟಕ ಪದಾಧಿಕಾರಿಗಳು, ಪುಸ್ತಕ ಅಧ್ಯಕ್ಷ ಶ್ರೀನಿವಾಸ ಹೇಳ್ತಾ ಇದ್ರು, ದೂರೇ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು ಸಹ ಅವರು ಸಹ ಇದ್ದಾರೆ. ಎಲ್ಲರೂ ಸಹ ನಮ್ಮ ಕಿಶೋರ್ ಅವರಂತೂ ಸತೀಶ್ ಅವರಂತೂ ಈ ಕಟ್ಟಡ ಉದ್ಘಾಟನೆ ಆಗ ಅವರೇ ಪೂರ್ಣ ಕಾರಣಕರ್ತರು ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಕಚೇರಿವರೆಗೂ ಈ ಅರೆಬರೆ ಆಗಿರ್ತಕ್ಕಂಥ ಕಟ್ಟಡ ಫೋಟೋ ಹೋಗಿದ್ದಲ್ಲಿಗೆ ಅಲ್ಲಿಂದ ನನಗೆ ಸಂಸ್ಕೃತಿ ಇಲಾಖೆಯಿಂದ ಲೆಟರ್ ಬಂದಿದ್ರು, ನೋಡಿ ಆಗಿಲ್ವಂತೆ ನೋಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೇನೋ ಗೊತ್ತಿಲ್ಲ. ಮುನಿಯಪ್ಪ ಅವರಂತೂ ನಿಜಕ್ಕೂ ನೆನೆಸ್ಕೋಬೇಕು ಅವ್ರನ್ನ. ಅವರ ಉದ್ಘಾಟನೆ 6 ತಿಂಗಳ 4ನೇ ತಾರೀಕು ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಪೂರ್ವಭಾವಿ ಸಭೆಯನ್ನು ನಮ್ಮ ವಿಜಯಪುರ ಭವನದಲ್ಲಿ, ಜಿಲ್ಲಾ ಭವನದಲ್ಲಿ ಎಲ್ಲ ಸೇರಿದ್ವಿ. ಎಲ್ಲ 4 ತಾಲೂಕು ಘಟಕದ ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು, ಸದಸ್ಯರು, ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಸೇರಿದ್ವಿ. 4ನೇ ತಾರೀಕು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಹೆಚ್ಚಿಗೆ ಭಾಗವಹಿಸಿ ಮಾಡೋಣ ಅಂತೇಳಿ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಕ್ಷೇತ್ರದ ಶಾಸಕರು ನಮ್ಮ ಮುನಿಯಪ್ಪನವರು ಭಾಗವಹಿಸ್ತಾರೆ. ನಮ್ಮ ಲೋಕಸಭಾ ಸದಸ್ಯರಾದಂಥ MP ನಮ್ಮ ಸುಧಾಕರ್ ಅವರು ಭಾಗವಹಿಸ್ತಾರೆ. MLCಗಳು ಭಾಗವಹಿಸ್ತಾರೆ. ಅನೇಕ ಸಾಹಿತ್ಯ ಪರಿಷತ್ತು ಎಲ್ಲ ಪದಾಧಿಕಾರಿಗಳು, ಎಲ್ಲ ಅಭಿಮಾನಿಗಳು ಕೂಡ ಭಾಗವಹಿಸ್ತಾರೆ. ಈ ಒಂದು ಕನ್ನಡ ಭವನ 4ನೇ ತಾರೀಕು ಉದ್ಘಾಟನೆ ಇರೋದ್ರಿಂದ ಭಾಳ ಯಶಸ್ವಿ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.